ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಜೋಳದ ನುಚ್ಚು ಮಾಡೋದು ಯಾವ ಥರ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿರಿ ಫ್ರೆಂಡ್ಸ್. ಜೋಳದ ನುಚ್ಚು ನಿಮಗೆ ತಿನ್ನಬೇಕಂತ ಇಷ್ಟ ಆಯ್ತಪ್ಪ ಅಂತ ದಿಢೀರಾಗಿ ಮಾಡ್ಕೊಳೋಂಥದ್ದು ಇದು ರೆಸಿಪಿ. ಇಲ್ಲ ಅನ್ನೋರು ಈ ಥರ ಇದನ್ನು ಏನೈತಲ್ಲ ಜೋಳದ ನುಚ್ಚಿನ ಗಿರಣಿ ಹಾಕಿಸಿ ಇಟ್ಕೊತಾರೆ. ಅದನ್ನು ನೈಟು ನೆನೆ ಇಟ್ಟು ಮೊಸರು ಉಪ್ಪನ್ನು ಹಾಕಿ ನೆನೆ ಇಟ್ಟು ಮುಂಜಾನೆ ಮಾಡ್ತಾರೆ. ನಾನಿವಾಗ ದಿಢೀರಾಗಿ ಮಾಡೋದು ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ. ಇಲ್ಲೇ ಜೋಳನ ಕ್ಲೀನ್ ಮಾಡಿ ತೊಳ್ಕೊಂಡು ಇಟ್ಕೊಂಡೀನಿ. ಇದಕ್ಕೆ ನೆಕ್ಸ್ಟ್ ಏನೇನು ಬೇಕಪ್ಪ ಇಂಗ್ರೀಡಿಯೆಂಟ್ಸ್ ಅಂದರೆ ಮೊಸರು, ಉಪ್ಪು ಇವೆರಡೂ ಇರಬೇಕು. ಇವಾಗ ಏನು ಮಾಡಬೇಕಪ್ಪ ಅಂದರೆ ಇದನ್ನು ಮಿಕ್ಸಿಗೆ ಸ್ವಲ್ಪ ತರಿಯಾಗಿ ಒಂದು 2 ರೌಂಡು ಮಿಕ್ಸಿ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ಜಾಸ್ತಿ ಸಣ್ಣ ಆಗಬಾರ್ದು, ಇದು ಒಂಥರ ಅಬ್ಡ ಜಬ್ಡ ಅಂತಾರಲ್ಲ ಆ ಥರ ಆಗಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ ನಾನಿಲ್ಲೇ ಆಗಲೇ ಮಾಡಬೇಕಪ್ಪ ಅಂತಂದು ಮಿಕ್ಸಿ ಮಾಡಿಕೊಂಡು ಇದನ್ನು 1 ರೌಂಡು ತೊಳ್ಕೊಂಡು ಮ್ಯಾಗಿಂದ ಏನಿದು ಮೂಗು ಅಂತಿರ್ತಾವಲ್ಲ ಜೋಳದ್ದು ಅದನ್ನೆಲ್ಲ ಕ್ಲೀನಾಗಿ ತೊಗೊಂಡು ಒಂದು ನೀರಿಲ್ಲೇ ತೊಳ್ಕೊಂಡೇನಿ ಫ್ರೆಂಡ್ಸ್. ಇವಾಗ ಇದಕ್ಕೆ ಏನು ಮಾಡ್ಬೇಕಪ್ಪ ಅಂದರೆ ನಾವು ನೀರನ್ನು ಹಾಕೋಬೇಕು. ತೊಳ್ಕೊಂಡು ನಾನು ಇವಾಗ 1 ಚರಿಗೆ ಅಷ್ಟು ನೀರು ಹಾಕ್ಕೊಂಡೀನಿ. 2 ಬಟ್ಲಷ್ಟು ಜೋಳಕ್ಕೆ 1 ಚರಿಗೆ ನೀರು ಹಾಕ್ಕೊಂಡೀನಿ ಫ್ರೆಂಡ್ಸ್. ನಾನು ಇದಕ್ಕೆ ಇವಾಗ ಮೊಸರು ಹಾಕ್ಕೊತೀನಿ ನೋಡಿರಿ. 1 ಬಟ್ಲಷ್ಟು ಮೊಸರು ಹಾಕ್ಕೊಳಕತ್ತೀನಿ ನೋಡಿರಿ. ನೆಕ್ಸ್ಟ್ ಇದಕ್ಕೆ ಉಪ್ಪನ್ನು ಸೇರಿಸ್ಕೊತೀನಿ. ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಉಪ್ಪು ಸೇರಿಸ್ಕೊತೀನಿ. ಇವಾಗ ಉಪ್ಪನ್ನು ಸೇರಿಸ್ಕೊಂಡೆ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಆನ್ ಮಾಡಿ ಕುದಿಯೋಕ್ಕಿಡೋಣ. ಇವಾಗ ನೋಡಿರಿ ಫ್ರೆಂಡ್ಸ್, ಇವಾಗ ಗ್ಯಾಸನ್ನು ಆನ್ ಮಾಡ್ಕೊತೀನಿ ನೋಡಿರಿ. ಇವಾಗ ಆನ್ ಮಾಡಿಕೊಂಡು ಈ ಥರ ಕೈ ಬಿಡಲಾರ್ದಂಗೆ ಇದನ್ನು ಕೈ ಆಡಿಸ್ಕೊತಿರ್ಬೇಕು. ಯಾಕಂದ್ರೆ ಇಲ್ಲಿ ತಳ ಹಿಡಿದ್ಬಿಡುತ್ತೆ ಇದು. ಆದಷ್ಟು ಇದನ್ನು ಕೈ ಬಿಡಲಾರ್ದಂಗೆ ಅದರದ ಒಂದು ಕುದಿ ಬರೋವರೆಗೂ ಇದನ್ನು ಕೈ ಆಡಿಸ್ಕೋಬೇಕು ನೋಡಿರಿ ಫ್ರೆಂಡ್ಸ್. ಇದು ಕುದಿ ಬರೋಕತ್ತಪ್ಪ ಅಂತಂದ್ರೆ ನೀವು ಇದನ್ನು ಕೈ ಆಡಿಸೋದು ಬಿಟ್ಬಿಟ್ರೂ ನಡಿತೈತಿ. ಈ ಟೈಮ್ನಾಗ ಏನಿರ್ತೈತಿ ಜೋಳದ ನುಚ್ಚೆಲ್ಲ ತಳಗ ಕುಂತ್ಬಿಟ್ಟಿರ್ತೈತಲ್ಲ, ಜಲ್ದಿ ಬೇಗನೆ ಹೊತ್ತು ಬಿಡುತ್ತೆ. ಆದಷ್ಟು ಈ ಥರ ಕೈ ಆಡಿಸ್ಕೊಂತ ನೀವು ಇದ್ರೆ ತುಂಬ ಚೆನ್ನಾಗಾಗುತ್ತೆ ರೀ ಫ್ರೆಂಡ್ಸ್. ಇದು ಜೋಳದ್ದು ಒಂದ್ಸಲ ಮನೆಯಲ್ಲಿ ಇದನ್ನು ಈ ಥರ ಟ್ರೈ ಮಾಡಿರಿ. ಮಾಡೋಕ್ಕೆ ಬರಲಾರ್ದವ್ರು, ಇದನ್ನು ಟೇಸ್ಟ್ ಮಾಡಲಾರ್ದವ್ರಿಗೆ ಒಂಥರ ಸಖತ್ತಾಗಿ ಇದು ಇರ್ತೈತೆ ನೋಡ್ರಿ. ಇದು ಈ ಥರ ತಿನ್ನೋದ್ರಿಂದ ಫುಡ್ಡು ಮನುಷ್ಯ ಎಷ್ಟು ಗಟ್ಟಿರ್ತಾನಪ್ಪ ಅಂದ್ರೆ ಭಾಳ ಗಟ್ಟಿರ್ತಾನೆ. ಆಗಿನ ಕಾಲದಾಗ ಈ ಥರ ಜೋಳದ ನುಚ್ಚು, ಜೋಳದ ಸಂಗಟಿ ಈ ಥರನ ಜಾಸ್ತಿ ಮಾಡ್ಕೊಂಡು ನಿಂತಿದ್ರಂತೆ. ಆದರೆ ಇವಾಗ ಮಾಡೋದು ಭಾಳ ಕಡಿಮೆ. ಆದಷ್ಟು ರೆಸಿಪಿ ಇದು ಗೊತ್ತಿರಲಾರ್ದವರು ಮಾಡ್ರಿ ಅಂತ ಅಷ್ಟೇ ಹೇಳೋದು ನಾನು. ಇದ್ರದ್ದು ಒಂದು ಟೇಸ್ಟ್ ಐತಿ, ಅದನ್ನು ಟೇಸ್ಟ್ ಮಾಡಿ ನೋಡಿರಿ ಅಂತ ಹೇಳೋದು. ಈ ಥರ ಇವಾಗ ಕೈ ಆಡಿಸ್ಕೋಬೇಕು ನೋಡಿರಿ ಫ್ರೆಂಡ್ಸ್. ಒಟ್ಟು ಕೈ ಬಿಡಬಾರ್ದು. ಇದೇನು ಒಂದು ಕುದಿ ಬರೋ ಮಟ್ಟನೂ ಇದನ್ನು ಕೈ ಬಿಡಬಾರ್ದು, ಕೈ ಆಡಿಸ್ಕೊಂತ ಇರಬೇಕು. ಆದಷ್ಟು ಉರಿ ಜಾಸ್ತಿ ಮಾಡಿರಿ, ಜಾಸ್ತಿ ಮಾಡಿ ಕೈ ಆಡಿಸ್ತಾ ಬರ್ರಿ. ಸಣ್ಣ ಇಡಬೇಡ್ರಿ, ಉರಿನ ಜಾಸ್ತಿ ಇಟ್ಕೊಂಡನ ಕೈ ಆಡಿಸಿದ ಮೇಲೆ ಒಂದು ಕುದಿ ಬಂತಪ್ಪ ಅಂದ್ರೆ ನೀವು ಕೈ ಬಿಟ್ಟರು ನಡಿತೈತೆ ನೋಡಿರಿ ಫ್ರೆಂಡ್ಸ್. ನಾನು ಹಗಲಿಂದಲೇ ಹೇಳೋದೇನಪ್ಪ ಅಂದ್ರೆ ತಳ ಹಿಡಿತೈತೆ ಅನ್ನೋದಕ್ಕೋಸ್ಕರ ನಾನು ಹೇಳೋದು ನೋಡಿರಿ ಫ್ರೆಂಡ್ಸ್. ಇವಾಗ ಈ ಥರ ಕೈ ಬಿಡ್ದಂಗೆ ಕೈ ಆಡಿಸ್ಕೊಂತ ಬಂದ್ರೆ ಇವಾಗ ಒಂದು ಕುದಿ ಬಂದೈತೆ ನೋಡ್ರಿ. ಇದು ಈ ಥರ ಗಟ್ಟಿಯಾಗಿ ಕುಂತ ಬರ್ತೈತಿ. ಈ ಥರ ಗಟ್ಟಿಯಾಗುವಾಗ ಉರಿನ ಸಣ್ಣ ಮಾಡಿ ನೀವನ್ನ ಕುದಿಯಾಗಿ ಬಿಡ್ಬೇಕು ರೀ ಇದನ್ನು ಫ್ರೆಂಡ್ಸ. ಅಂದ್ರೆ ಚೆನ್ನಾಗಿದ್ದು ಸಣ್ಣ ಉರಿ ಒಳಗೆ ಎಲ್ಲ ಜೋಳದ ಕಾಳು ಅದೇನೆಲ್ಲ ಇರುತ್ತಲ್ಲ ಅದು ಚೆನ್ನಾಗಿ ಕುದಿಬೇಕು ನೋಡಿರಿ. ಈ ಟೈಮ್ನಾಗ ನಿಮ್ಗೆ ಬೆಳ್ಳುಳ್ಳಿ ಇಷ್ಟ ಆಗೋರು 1 ಬೆಳ್ಳುಳ್ಳಿ ಎಸಳನ್ನು ಜಜ್ಜಿಬೇಕಾದ್ರೆ ಹಾಕ್ಕೋಬೋದು. ಅದ್ರದ್ದು ಇಷ್ಟ ಆಕತ್ತಪ್ಪ ನಿಮ್ಗೆ ಬೆಳ್ಳುಳ್ಳಿ ಫ್ಲೇವರ್ ಅಂತ ಅನ್ನೋರು ಜಜ್ಜಿ ಹಾಕ್ಕೋಬೋದು. ಈ ಟೈಮ್ನಾಗ ಏನು ಮಾಡ್ಬೇಕಪ್ಪ ಅಂದ್ರೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಇವಾಗ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ ನೋಡಿರಿ. ಅಂದ್ರೆ ಚೆನ್ನಾಗಿ ಕುದಿತೈತಿ ಅಂತಂದಕ್ಕೋಸ್ಕರ ಅಷ್ಟೇ ಇದನ್ನು ಹಾಕ್ಕೊಳೋದು. ಈ ಥರ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನು ಸಣ್ಣ ಉರಿ ಇಟ್ಟು ಇದನ್ನು ಚೆನ್ನಾಗಿ ಕುದಿಯಾಗಿ ಬಿಡ್ತೀನಿ ನೋಡಿರಿ ಫ್ರೆಂಡ್ಸ. ಈ ಥರ ಮಸ್ತ್ ಆಕತ್ತೆ ನೋಡಿರಿ. ಇವಾಗ ತಳ ಹಿಡಿಯಂಗಿಲ್ಲ ರೀ ಫ್ರೆಂಡ್ಸ್ ಇದು. ಯಾಕಂದ್ರೆ ಇದು ಕುದ್ದೈತಿ, ಇದು ಆಲ್ರೆಡಿ ಅರ್ಧ. ಇವಾಗ ಇದನ್ನು ಅನ್ನಕ್ಕೆ ನಾವು ಹೆಂಗೆ ಅಳ್ಳಾಗಿ ಬಿಡ್ತೀವಿ ಅಂತಂತೀವಲ್ಲ ಆ ಟೈಪು ಇದು ಆಗಲೇ ಕುದ್ದು. ಇವಾಗ ನಾವು ಇದನ್ನು ಚೆನ್ನಾಗಿ ಸಣ್ಣ ಉರಿಲೇ ಎಲ್ಲ ಕಾಳೇನು ಸಣ್ಣ ಅದಾವಲ್ಲ ಅವನ್ನೆಲ್ಲ ಚೆನ್ನಾಗಿದು ಕುದಿಬೇಕು. ನೋಡಿರಿ ಫ್ರೆಂಡ್ಸ್, ಇವಾಗ ಇದನ್ನು ಪ್ಲೇಟ್ ಮುಚ್ಚಿ ಕುದಿಯಾಕೆ ಬಿಡ್ತೇನೆ ನೋಡಿರಿ. ಸಣ್ಣ ಉರಿ ಇಟ್ಟೆ ನಾನು ಆಗಲೇ. ಇವಾಗ ಇದು ಚೆನ್ನಾಗಿ ಕುದಿಲ್ರಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಇವಾಗ ತೆಗೆದು ನೋಡೋಣ ಬರ್ರಿ. ರೆಡಿ ಆಯ್ತು. ಇವಾಗ
ನೋಡಿ ಫ್ರೆಂಡ್ಸ್, ಇವಾಗ ಇದು ಕಂಪ್ಲೀಟಾಗಿ ರೆಡಿ ಆಗೈತೆ ಅಂದಂಗೆ. ಇವಾಗ ಗ್ಯಾಸನ್ನು ಬಂದ್ ಮಾಡ್ಕೊಂಡ್ಬಿಡ್ತೀನಿ ರೀ. ಇವಾಗ ಇದು ತಣ್ಣಗಾಯ್ತಪ್ಪ ಅಂದರೆ ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಮಸ್ತ್ ಟೇಸ್ಟ್ ಇರುತ್ತೆ ಇದು. ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ನೀವು ಎಷ್ಟು ಸಖತ್ತಾಗಿರ್ತೈತಿ ಟೇಸ್ಟ್ ಅಂತಂದು ಕಮೆಂಟ್ ಒಳಗೆ ತಿಳಿಸ್ರಿ ಫ್ರೆಂಡ್ಸ. ಇವಾಗ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ನಿಮಗೆ ತೋರಿಸ್ತೀನಿ ರೀ ಫ್ರೆಂಡ್ಸ. ನೋಡಿರಿ ಫ್ರೆಂಡ್ಸ್, ಇಲ್ಲೇ ಜೋಳದ ನುಚ್ಚು ರೆಡಿ ಆಯ್ತು ನೋಡಿರಿ. ನಿಮಗೆ ತೋರ್ಸಾತೇನೆ ನೋಡಿರಿ. ಇವಾಗ ಅದು ಕಾಂಬಿನೇಷನ್ ಏನಪ್ಪ ಅಂದ್ರೆ ಮೊಸರು ಇಲ್ಲ ಮಜ್ಜಿಗೆ, ಅದ್ರ ಜೊತೆ ಉಪ್ಪಿನಕಾಯಿ ಇತ್ತಪ್ಪ ಅಂದ್ರೆ ನೀವು ಏನು ಊಟ ಮಾಡಿದಷ್ಟು ದುಪ್ಪಟ್ಟಾಗಿ ಟೇಸ್ಟ್ ಇರ್ತೈತಿ. ಇದು ಅಷ್ಟೇ ಚೆನ್ನಾಗಿರ್ತೈತಿ ನೋಡಿರಿ ಫ್ರೆಂಡ್ಸ. ನಿಮ್ಮ ಟೇಸ್ಟ್ ಎಷ್ಟು ಅನುಭವಿಸಿದ್ರು ಕಡಿಮೆನ ಅದು. ಈ ಥರ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಯಾಕಂದ್ರೆ ಈ ಥರ ಫುಡ್ ತಿನ್ನೋದು ಭಾಳ ಗಟ್ಟಿರಿ ಅಂತ ನಾ ಹೇಳೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಫ್ರೆಂಡ್ಸ್.